ರಾಜ್ಯದಲ್ಲಿ ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ 2,000 ಸಂಬಳ 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ. ನಾನು ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಮಗೆ ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ರಾಜ್ಯದಲ್ಲಿ ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ 2,000 ಸಂಬಳ 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ. ನಾನು ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಮಗೆ ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್. ರಾಜ್ಯದಲ್ಲಿ ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ 2,000 ಸಂಬಳ 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ. ನಾನು ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಮಗೆ ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್. ರಾಜ್ಯದಲ್ಲಿ ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ 2,000 ಸಂಬಳ 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ. ನಾನು ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಮಗೆ ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್. ರಾಜ್ಯದಲ್ಲಿ ಕೆಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ 2,000 ಸಂಬಳ 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ. ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ. ನಾನು ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್. ನಮಗೆ ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್.
ರೇಷನ್ ಅಂಗಡಿ. ರಾಜ್ಯದಲ್ಲಿ ಕೆಲವರ BPL ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಕೆಲಸ ಮಾಡ್ತೀಯಾ? ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ ಗಂಡ 3,000 2,000 ಸಂಬಳ? 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ, ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಿಮ್ದು ಹೇಳಮ್ಮ. ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ ನಾನು. ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್ ನಮಗೆ. ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್. ಹೇಳೋರು ತೆಗೆದವ್ರೆ ಅಂತ ಹೇಳಿದನಾ? ರೇಷನ್ ಅಂಗಡಿ. ರಾಜ್ಯದಲ್ಲಿ ಕೆಲವರ BPL ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಕೆಲಸ ಮಾಡ್ತೀಯಾ? ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ ಗಂಡ 3,000 2,000 ಸಂಬಳ? 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ, ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಿಮ್ದು ಹೇಳಮ್ಮ. ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ ನಾನು. ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್ ನಮಗೆ. ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್. ಹೇಳೋರು ತೆಗೆದವ್ರೆ ಅಂತ ಹೇಳಿದನಾ? ರೇಷನ್ ಅಂಗಡಿ. ರಾಜ್ಯದಲ್ಲಿ ಕೆಲವರ BPL ಕಾರ್ಡ್ ರದ್ದಾಗಿದೆ ಅನ್ನೋ ವಿಚಾರಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೊಂದಲ ಇದೆಯಲ್ಲ, ಈ ಗೊಂದಲವನ್ನ ಅಹವಾಲನ್ನ ಸ್ವೀಕರಿಸೋದಕ್ಕೆ ಬಡವರ ಅಹವಾಲು ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಪುಟ್ಟಯ್ಯನಪಾಳ್ಯದಲ್ಲಿ ಮನೆ ಮನೆಗೆ ನಿಯೋಗ ಭೇಟಿ ಕೊಟ್ಟು ಬಡವರ ಅಹವಾಲನ್ನ ಆಲಿಸಿದ್ದಾರೆ ಬಿಜೆಪಿ ನಾಯಕರು. ಕೆಲಸ ಮಾಡ್ತೀಯಾ? ನಾನು ಮನೆ ಕೆಲಸ ಮಾಡ್ತೀನಿ ಸರ್. ನಮ್ಮ ಮಗಳಿಗೂ ಗಂಡ 3,000 2,000 ಸಂಬಳ? 2,000 ಬರುತ್ತೆ ಸರ್. ಮಗಳಿಗೂ ಯಜಮಾನ್ರಿಲ್ಲ, 2 ಮಕ್ಕಳಿದೆ, ನನಗೆ ಯಜಮಾನ್ರಿಲ್ಲ ಸರ್. ಮಕ್ಕಳು ಮದುವೆ ಮಾಡ್ಕೊಂಡು ಬೇರೆ ಬೇರೆ ಹೋಗ್ಬಿಟ್ಟು ನನ್ನ ಬೇರೆ ಜೀವನ ಇಲ್ಲ ಸರ್. ಇದೇ ನಾವು ತಗೊಂಡೆ ನಾವು ನಿಮ್ದು ಹೇಳಮ್ಮ. ನಾನು ಮನೆ ಕೆಲಸ ಹೋಗ್ತೀನಿ ಸರ್. 3,000 ಸಂಬಳ ನನಗೆ. ಇವಾಗ ರೇಷನ್ ಹೋಗಿದ್ದೆ ನಾನು. ರೇಷನ್ ಹೋದ್ರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ ಸರ್ ನಮಗೆ. ನಾವು ತಿನ್ನೋದೇ ಡಿಪೋ ಅಕ್ಕಿನೇ, ಬೇರೆ ಏನೇ ತಿನ್ನಲ್ಲ ಸರ್. ಹೇಳೋರು ತೆಗೆದವ್ರೆ ಅಂತ ಹೇಳಿದನಾ? ರೇಷನ್ ಅಂಗಡಿ.